ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿರಸಿಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ 8 ಲಕ್ಷ ತುಳಸಿ ಅರ್ಚನೆಯನ್ನ ಸಮರ್ಪಿಸಲಾಯಿತು. ದೇಶ ಕಾಯುವ ಸೈನಿಕರ ರಕ್ಷಣೆ, ಸೈನಿಕರ ಬಲವೃದ್ಧಿ, ಆತ್ಮಸ್ಥೈರ್ಯ ವೃದ್ಧಿ, ಆರೋಗ್ಯ ಭಾಗ್ಯ ಕರುಣಿಸಲು ಹಾಗೂ ಲೋಕದಲ್ಲಿ ಧರ್ಮ ನೆಲೆಸಲಿ, ದೇಶ ರಾಮರಾಜ್ಯವಾಗಲಿ, ಲೋಕ ಕಲ್ಯಾಣವಾಗಲಿ ಎಂದು ಸಂಕಲ್ಪಿಸಿ ಶಿರಸಿಯ ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 8 ಲಕ್ಷ ತುಳಸಿ ಅರ್ಚನೆಯನ್ನ ನೆರವೇರಿಸಲಾಯಿತು. ಸ್ವರ್ಣವಲ್ಲಿ ಮಠದ ಹಿರಿಯ ಯತಿಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಸಂಕಲ್ಪದಂತೆ ಕಳೆದ 24 ವರ್ಷದಿಂದ ನಿರಂತರವಾಗಿ ನಡೆಯುತ್ತಿದ್ದು, ಈ ವರ್ಷ ಬೆಳ್ಳಿಯ ವರ್ಷವಾಗಿದೆ. ಈ ವರ್ಷವೂ ಕೂಡ 8 ಲಕ್ಷ ತುಳಸಿ ಅರ್ಚನೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಂಪನ್ನಗೊಂಡಿತು. ತುಳಸಿ ಅರ್ಚನೆಯು 200 ವೈದಿಕರನ್ನ ಒಳಗೊಂಡು ಶಾಸ್ತ್ರೋಕ್ತವಾಗಿ ಶ್ರೀಮಠದಲ್ಲಿ ನೆರವೇರಿತು. ಸಾವಿರದ 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದೇಶ ರಕ್ಷಣೆಗಾಗಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಕೋಟಿ ತುಳಸಿ ಅರ್ಚನೆಯನ್ನ ಸಂಕಲ್ಪಿಸಿ ನೆರವೇರಿಸಿದ್ರು. ಆವತ್ತಿನಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಪ್ರತಿ ವರ್ಷವೂ 8 ಲಕ್ಷ ತುಳಸಿ ಅರ್ಚನೆಯು ನಡೆಯುತ್ತಾ ಬಂದಿದೆ. ಭಗವಾನ್ ಶ್ರೀಕೃಷ್ಣನಿಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಕಿರಿಯ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಕಲ್ಪೋಕ್ತ ಮಹಾಪೂಜೆ, ಮಹಾಮಂಗಳಾರತಿ ನೆರವೇರಿತು. ಈ ತುಳಸಿ ಅರ್ಚನೆಯನ್ನ ಶ್ರೀಮಠದ ಅಧ್ಯಾಪಕ ವೃಂದದವರು, ಉಮ್ಮಚಗಿ, ಸ್ವರ್ಣವಲ್ಲಿ, ನಜಗೂಡು ಪಾಠಶಾಲೆಗಳ ವಿದ್ಯಾರ್ಥಿಗಳು ನೆರವೇರಿಸಿದ್ರು. ಭಗವಾನ್ ಶ್ರೀಕೃಷ್ಣನಿಗೆ ಅರ್ಚನೆಗೆ ತುಳಸಿಯು ಶ್ರೀಮಠದ ಸಮಸ್ತ ಭಕ್ತರಿಂದ ಸಾಗರೋಪಾದಿಯಲ್ಲಿ ಒದಗಿ ಬಂತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.